ಕೃಷ್ಣ ಯಾಕೆ ಬೇಜಾರಲ್ಲಿ ನಿಂತಿದ್ದಾನೆ? ಕೃಷ್ಣ, ಏ ಕೃಷ್ಣ. ಓ ಅಣ್ಣ, ಹೇಳಿ ಅಣ್ಣ. ಯಾಕೋ ಕೃಷ್ಣ ಒಬ್ಬನೇ ಬಂದು ನಿಂತಿದೆ ಇಲ್ಲಿ? ಯಾಕೆ ಬೇಜಾರಲ್ಲಿದೆಯಾ? ಏನಾಯ್ತು? ಏನಣ್ಣ, ಏನೂ ಗೊತ್ತಿಲ್ದಂಗೆ ಮಾತಾಡ್ತಿದ್ದೀರಲ್ಲ. ಮನೇಲಿ ಏನು ನಡೀತಿದೆ ಅಂತ ನಿಮಗೆ ಗೊತ್ತಲ್ವಾ? ನನಗಂತೂ ತುಂಬ ಬೇಜಾರಾಯಿತು ಅಣ್ಣ. ಆಫೀಸ್ಗೂ ಹೋಗಿಲ್ಲ, ರಜೆ ಹಾಕ್ಬಿಟ್ಟೆ. ಸ್ವಲ್ಪ ಬನ್ನಿ ಅಣ್ಣ, ತೋಟದ ಕಡೆನಾರು ಹೋಗಿ ಬರೋಣ ತಿರುಗಾಡ್ಕೊಂಡು. ಮನೆಯಲ್ಲಿ ನಡೀತಾ? ಏನು ನಡೀತು? ಎಲ್ಲ ನಾರ್ಮಲ್ ಆಗಿ ಇದೆಯಲ್ಲ? ಅಣ್ಣ, ನಿಜವಾಗ್ಲೂ ನಿಮ್ಗೇನೂ ಗೊತ್ತಿಲ್ವಾ? ನೀನು ಹೇಳು, ಏನು ಅಂತ ಗೊತ್ತಿಲ್ವಾ ಅಂತ ಆಮೇಲೆ ಹೇಳ್ತೀನಿ. ಅದೇ ಅಣ್ಣ, ಅಮ್ಮ ಪ್ರೆಗ್ನೆಂಟ್ ಅಂತಲ್ಲ. ಇದನ್ನ ಯಾರು ಹೇಳಿದ್ರು ನಿಂಗೆ? ಯಾರು ಹೇಳಬೇಕು ಅಣ್ಣ? ತಾತನೇ ಹೇಳಿದ್ರು. ಅದಕ್ಕೆ ಮತ್ತೆ ಅಮ್ಮ ಇಬ್ಬರು ಬಾಯಿ ಮುಚ್ಕೊಂಡು ನಿಂತಿದ್ರು. ಅದಕ್ಕೇನು ಕೇಳಿದೆ, ಅದಕ್ಕೆ ಏನೂ ಮಾತಾಡಲಿಲ್ಲ. ಅಂದ್ರೆ ಅರ್ಥ ಏನು? ಅಯ್ಯಯ್ಯೋ, ಈ ಮಾಲಾಶ್ರೀ ಇನ್ನೂ ಬಿಟ್ಟಿಲ್ವ ಈ ವಿಚಾರನ? ಇದೆಲ್ಲಿಗೆ ಹೋಗಿ ಮುಟ್ಟುತ್ತಪ್ಪ? ಏನು ಸತ್ಯ ಅಂತ ನಾನಾರು ಹೇಳ್ತೀನಿ ಈಗ. ಅಯ್ಯೋ, ಅದೇನು ಗೊತ್ತೇನೋ ಕೃಷ್ಣ? ಅಣ್ಣ ತಮ್ಮ ಇಲ್ಲೇ ನಿಂತವ್ರೆ. ಕೇಳ್ತೀನಿ ಇರು. ಕೃಷ್ಣ, ಕಾರ್ತಿ. ಓ ಜಾನಕಿ ಆಂಟಿ, ಹೇಗಿದ್ದೀರಾ ಆಂಟಿ? ನಾ ಚೆನ್ನಾಗಿದ್ದೀನಿ ಕಣಪ್ಪ. ಈಗಂತೂ ಊರೊಳಗಡೆ ಹಸಿ ಬಿಸಿ ಸುದ್ದಿ ಓಡಾಡ್ತಾ ಇದೆಯಲ್ಲ, ಅದನ್ನ ಕೇಳಿದ್ಮೇಲಂತೂ ನಂಗೆ ಒಳ್ಳೆ ಹಾಲು ಹನ ಉಂಡಂಗೆ ಆಗದೆ ಕಣಪ್ಪ. ಆಂಟಿ, ನೀವು ಹಾಲು ಅನ್ನನಾರು ಊಟ ಮಾಡಿ, ಮೊಸರು ಅನ್ನನಾರು ಊಟ ಮಾಡಿ. ನಮಗೆ ಈಗ ಮಾತಾಡೋಕೆ ಮೂಡಿಲ್ಲ. ಸುಮ್ಮನೆ ಹೋಗಿ ಆಂಟಿ. ಕೃಷ್ಣ, ನೀನು ಯಾಕೆ ಮೂಡಿಲ್ಲ ಅಂತ ನನಗೆ ಗೊತ್ತಪ್ಪ. ಆದ್ರೆ ಈ ಜಾನಕಿ ಕಿವಿಗೆ ಯಾವ್ದಾದ್ರು ವಿಚಾರ ಬಿದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಂಗಂತ ನಾನು ಹೋಗಲ್ಲ. ಹೌದಾ? ಏನು ವಿಷಯ ಆಂಟಿ? ಇವಾಗ ಬಂದೆ ನೋಡು ದಾರಿಗೆ. ಏನ್ ವಿಷಯ ಗೊತ್ತಾ ಕಾರ್ತಿ? ನಿಮ್ಮನೆ ವಿಷಯನೇ ಕಣಪ್ಪ. ನಿಮ್ಮಮ್ಮ ಪ್ರೆಗ್ನೆಂಟ್ ಅಂತಲ್ಲ. ಆಂಟಿ, ಆ ಥರ ಏನೂ ಇಲ್ಲ. ನೀವು ಹೋಗಿ ಮನೆಗೆ. ಇವಳು ಜಗಳ ಗಂಟೆ ಜಾನಕಿ ಅಲ್ವಾ? ಇಲ್ಲೇನ್ ಮಾತಾಡ್ತಾಳೆ ನನ್ನ ಮಕ್ಕಳ ಜೊತೆ? ಯಾಕಪ್ಪ ಕೃಷ್ಣ ಗಾಬರಿ ಆಯ್ತೀಯಾ? ನೀನ್ ನನ್ನನ್ನು ಒಬ್ಬಳನ್ನ ಕಳಿಸ್ಬಿಟ್ರೆ ಏನು ವಿಚಾರ ಮುಚ್ಚೋದದ? ಇಡೀ ಊರಿಗೆ ಅಡ್ಡೋಗದೆ ಶಾಂತಕ್ಕ ಬಸ್ರಿ ಅಂತೆ ಅಂತ. ಇನ್ನೇನು ನಿಂಗೊಬ್ಬ ತಮ್ಮನೋ ತಂಗಿನೋ ಬತ್ತಾಳೆ, ಕಂಕ್ಲಲ್ಲಿ ಹಾಕೊಂಡು ಊರೆಲ್ಲ ಸುತ್ತಾಡೋದು ಅಷ್ಟೇ ಈಗ. ಅಯ್ಯೋ ಅಯ್ಯೋ ಅಯ್ಯೋ, ಈ ಜಗಳ ಗಂಟೆ ಜಾನಕಿ ಅದು ಏನ್ ಮಾತಾಡ್ತಾ ಇದ್ದಾಳೋ ನನ್ನ ಮಕ್ಕಳ ಜೊತೆ. ಎರಡು ಶಾಖಾಗಿ ನಿಂತ್ಕೊಬಿಟ್ಟವೆ. ನನ್ನ ಪರಿಸ್ಥಿತಿ ಹೆಂಗಾಗದೆ ಅಂದ್ರೆ ಹೊರಗೆ ಹೋಗಿ ಮಾತಾಡೋಕ್ಕೂ ಆಯ್ತಾ ಇಲ್ಲ, ಒಳಗಡೆ ನನಗೇನು ಅಂತ ಇರಂಗೂ ಆಯ್ತಾ ಇಲ್ಲ. ಯಾಕಪ್ಪ ದೇವರೇ ಈ ತರ ಪರಿಸ್ಥಿತಿ ತಂದ್ಬಿಟ್ಟಿದ್ಯಾ ನಂಗೆ? ಆಂಟಿ ಆಂಟಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಆ ಥರ ಏನೂ ಇಲ್ಲ. ಅದೇನಾಯ್ತು ಅಂದ್ರೆ, ನಾನೇಕಪ್ಪ ತಪ್ಪು ತಿಳ್ಕೊಳ್ಳಿ? ನೀವಿಬ್ರು ತಪ್ಪು ತಿಳ್ಕೊಬೇಡಿ. ನಿಮ್ಮ ಅಮ್ಮ ಅವಳೆಲ್ಲ ಶಾಂತಕ್ಕ ಯಾರ ಮನೆ ವಿಚಾರ ಆಗ್ಲಿ ನಂದೊಂದಿರ್ಲಿ ಅಂತ ಯಜಮಾನಿಕೆ ಮಾಡಕ್ ಬಂದ್ಬಿಟ್ಟಿದ್ಲು. ಈಗ ಈ ವಯಸ್ಸಲ್ಲಿ ತಾನೇ ಬಸ್ರಿ ಹಾಕಿ ಕೂತವಳೆ. ಅದು ಹೆಂಗೆ ಈಚೆ ಬಂದು ಜನಕ್ಕೆ ಮುಖ ತೋರಿಸ್ತಾಳೋ ನಂಗಂತೂ ಒಂದು ಗೊತ್ತಿಲ್ಲ. ಏನೇ ಜಾನಕಿ, ಮಾಡಕ್ ಕೆಲಸ ಇಲ್ವಾ? ಬೆಳಿಗ್ಗೆ ನಮ್ಮ ಮನೆ ತಗೊಂಡ್ಬಂದು ನನ್ನ ಮಕ್ಕಳಿಗೆ ಯಾಕೆ ತಲೆ ತಿಂತ ಇದೆಯಾ? ಓಹೋ ಶಾಂತಕ್ಕ, ಬನ್ನಿ ಬನ್ನಿ. ಇದೇನು ಇಷ್ಟೊತ್ತಾದ್ರೂ ಬಂದೇ ಇಲ್ಲ ಅನ್ಕೊಂಡೆ. ಇವಾಗ ಬಂದ್ರಾ? ಮೇಲ್ ಗೆಜ್ಜೆ ಹಾಕಿ, ಯಾಕಂದ್ರೆ ಇವಾಗ ನೀವು ಪ್ರೆಗ್ನೆಂಟ್. ಲೇ ಜಾನಕಿ, ಮಕ್ಕಳ ಮುಂದೆ ಏನೇ ಮಾತಾಡ್ತಿದೀಯಾ ನೀನು? ಸರಿಯಾಗಿ ವಿಚಾರ ತಿಳ್ಕೊಳ್ದೇನೆ ಏನೇನೋ ಮಾತಾಡ್ಬೇಡ. ಸುಮ್ಮನೆ ಹೋಗು ಮನೆಗೆ. ಏನ್ ಮಾತಾಡ್ತಾ ಇದೀಯಾ ಶಾಂತಕ್ಕ? ಹೊಟ್ಟೆಲಿ ಮಗು ಇಟ್ಕೊಂಡು ಮಕ್ಕಳ ಮುಂದೆ ಮರ್ಯಾದೆ ಐತೆ ಅಂತ ಈಗ ಯೋಚನೆ ಮಾಡ್ತಾ ಇದೀಯಾ? ಅವಾಗ್ಲೇ ಯೋಚನೆ ಮಾಡ್ಬೇಕಿತ್ತು. ನೋಡಿ ಜಾನಕಿ ಆಂಟಿ, ನಿಮಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ. ಆ ಥರ ಏನೂ ಇಲ್ಲ. ಸುಮ್ಮನೆ ಮನೆಗೆ ಹೋಗಿ. ಈ ವಿಚಾರನ ದೊಡ್ಡದು ಮಾಡಬೇಡಿ. ಸುಮ್ಮನೆ ಅಕ್ಕಪಕ್ಕದವರೆಲ್ಲ ನೋಡ್ತಾರೆ. ಹೇಳಿದ ಅರ್ಥ ಆಯ್ತಾನೆ? ಹೋಗು. ಕಾರ್ತಿ, ನಿನ್ನಂತ ಮಗನ್ ಪಡೆಯಕ್ಕೆ ಶಾಂತಕ್ಕ ಎಷ್ಟು ಪುಣ್ಯ ಮಾಡಿದ್ಲೋ ಏನೋ. ಅಮ್ಮ ಪ್ರೆಗ್ನೆಂಟ್ ಅಂತ ಗೊತ್ತಾದ್ರೆ ಎಷ್ಟು ಸಪೋರ್ಟ್ ಮಾಡ್ತಿದ್ಯಾ ನೋಡು ನಿಮ್ಮ ಅಮ್ಮನ್ಗೆ. ಮತ್ತೆ ಇನ್ನೊಂದೇನು ಹೇಳಿದೆ? ಆದಿ ಬಿದಿಯವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಅಂದ್ಯಾ? ಇಡೀ ಊರಿಗೆ ಗೊತ್ತಾಗಿದೆ, ಅದು ಅಲ್ಲದೆ ಪಕ್ಕದವರು ಗೊತ್ತಾಗಿದೆ, ಗೊತ್ತಾ? ಆಂಟಿ, ಏನು ಹೇಳ್ತಾ ಇದ್ದೀರಾ ನೀವು? ಪಕ್ಕದವ್ರಿಗೆ ಹೆಂಗೆ ಗೊತ್ತಾಯ್ತು ಈ ವಿಷಯ? ಏನಾಯ್ತು ಗೊತ್ತಾ ಕೃಷ್ಣ? ನಮ್ಮನೇಲಿ ನಂದು ಮತ್ತೆ ನಮ್ಮ ಯಜಮಾನ್ದು ಫೋನ್ ಇದೆಯಲ್ವಾ, ಫೋನ್ ಒಳಗಡೆ ವಾಟ್ಸಪ್ ಇದೆಯಲ್ವಾ, ಆ ವಾಟ್ಸಪ್ ಅಲ್ಲಿ ಸ್ಟೇಟಸ್ ಇರುತ್ತೆ ನೋಡು. ಅದರಲ್ಲಿ ಗೌಡ್ರ ಹೆಂಡತಿ ಶಾಂತಕ್ಕ ಪ್ರೆಗ್ನೆಂಟ್ ಅಂತ ನನ್ನ ಫೋನಲ್ಲಿ, ನಮ್ಮ ಯಜಮಾನ್ರ ಫೋನಲ್ಲಿ ನೆನ್ನೆನೆ ಸ್ಟೇಟಸ್ ಹಾಕಿದ್ದೀನಿ. ಹೆಚ್ಚು ಕಮ್ಮಿ ಒಂದು 800 ಇಂದ 900 ಜನ ನೋಡಿದ್ದಾರೆ ಸ್ಟೇಟಸ್ನ. ವಾಟ್? ಏನ್ ಹೇಳ್ತಾ ಇದ್ದೀರಾ ಆಂಟಿ ನೀವು?
ಈ ವಿಚಾರನ ನಿಮ್ಮ ಫೋನಲ್ಲಿ ಸ್ಟೇಟಸ್ ಹಾಕಿದ್ರಿ? ಲೇ 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 ಜಾನ್ಕಿ, ನಿನ್ ಬಾಯಿ ಮಣ್ಣು ಹಾಕ, ನಿನ್ ಕೈ ಸೇದೋಗರ. ನನ್ ಮನೆ ವಿಚಾರ ತಕ್ಕ ನೀನ್ ಯಾಕೆ ಸ್ಟೇಟಸ್ ಹಾಕಿದ್ಯಾ ನೀನು? ಎಷ್ಟೇ ಧೈರ್ಯ ನಿಂಗೆ? ಅಯ್ಯೋ ಅಯ್ಯೋ ಅಯ್ಯೋ, ಕಿರ್ಚ್ಕೋಬೇಡ ಶಾಂತಕ. ಮಾಡದಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಕೇಳಿದ್ದೆ. ಈಗ ಕಣ್ಣಾರ ನೋಡ್ಬಿಟ್ಟೆ. ಎದೆ ಉದ್ದ ಬೆಳೆದಿರೋ ಮಕ್ಕಳು ನಿಲ್ಸ್ಕೊಂಡು ಹೆಂಗ್ ವಾದ ಮಾಡ್ತಿದ್ಯಾ ನೋಡು. ಥೂ, ನಿನ್ ಜನ್ಮಕ್ ನಾಚಿಕೆ ಆಗ್ಬೇಕು. ಈ ವಯಸ್ಸಲ್ಲಿ ಬಸ್ರಿಯಾಗಿ ನಿಂತಿದ್ಯಾ, ನನ್ನ ಹತ್ರ ಬಂದು ಎಷ್ಟು ಧೈರ್ಯ ಅಂತ ಕೇಳ್ತಾಳೆ. ನಾನು ಒಬ್ಬಳಿಗಲ್ಲ, ಇಡೀ ಊರಿಗೋರೆ ಗೊತ್ತಾಗಿದೆ ಯಾರ್ಯಾರು ಸ್ಟೇಟಸ್ ಹಾಕಿದಾರೋ ಏನೋ ಯಾರಿಗ್ ಗೊತ್ತು. ಎಲ್ಲಾರನ್ನೂ ಕೇಳು ಹೋಗು. ಆಂಟಿ, ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಏನು ರೆಸ್ಪೆಕ್ಟ್ ಕೊಡ್ಬೇಕಾ? ಇಲ್ಲಿವರೆಗೆ ಒಂದು ಲೆವೆಲ್ ರೆಸ್ಪೆಕ್ಟ್ ಇತ್ತು ಅನ್ಕೊ ನಿಮ್ಮ ಮನೆಯವ್ರಿಗೆ. ಇನ್ಮೇಲೆ ಇರಲ್ಲ ಬಿಡು. ಇಡೀ ಊರಿಗೆಲ್ಲ ಗೊತ್ತಾಗಿದೆ. ಹೋಗು, ತಮ್ಮನ ತಂಗಿನ ಎತ್ಕೊಡ್ತಾಳೆ ನಿಮ್ಮವ್ವ. ಕಂಕಲ್ಗೆ ಹಾಕೊಂಡು ಲಲ್ಲಲ್ಲಲ್ಲ ಅಂತ ಕರ್ಕೊ ಹೋಗು. ಅಣ್ಣ ಅವರು ಕರೆಕ್ಟಾಗೆ ಮಾತಾಡ್ತಾ ಇದ್ದಾರೆ. ಇವತ್ತೇನೋ ಅವ್ರು ಒಬ್ಬರು ಬಂದಿದ್ದಾರೆ, ನೀನು ಕೇಳ್ತಾ ಇದೀಯಾ. ಇಡೀ ಊರೇ ಬಂದರೆ ಏನು ಉತ್ತರ ಕೊಡ್ತೀಯ ಅಣ್ಣ? ನನಗಂತೂ ಇದನ್ನೆಲ್ಲ ನೋಡೋಕ್ಕೂ ಆಗ್ತಾಯಿಲ್ಲ, ಕೇಳಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ನಾನು ಹೋಗ್ತೀನಿ ಒಳಗಡೆ. ಕೃಷ್ಣ ಕೃಷ್ಣ, ಎಲ್ಲಾರ ಮಾತು ಕೇಳಿಸ್ಕೊತಾ ಇದೀಯ. ನನ್ನ ಮಾತು ಯಾಕಪ್ಪ ನೀ ಕೇಳಿಸ್ಕೊತಾ ಇಲ್ಲ? ಒಂದು ನಿಮಿಷ ನಿಂತ್ಕೊಳ್ಳೋ. ಅಮ್ಮ, ನೀವು ಬೇಜಾರು ಮಾಡ್ಕೋಬೇಡಿ ಅಮ್ಮ, ಇದನ್ನೆಲ್ಲ ಸರಿ ಮಾಡೋಣ. ರೀ, ಏನಾಯ್ತು? ಅತ್ತೆ, ನೀವ್ಯಾಕೆ ಸಪ್ಕಿದ್ದೀರಾ? ಕೃಷ್ಣ ದಡ ದಡ ಅಂತ ಒಳಗಡೆ ಬಂದು ರೂಮ್ ಒಳಗಡೆ ಹೋಗಿ ಬಾಕ್ಲಾಕೊಂಡ. ನಾನು ಎಷ್ಟು ಕೂಗುರು ಮಾತಾಡ್ಲಿಲ್ಲ. ಏನಾಯ್ತು ಅತ್ತೆ? ನೀವಾದ್ರೂ ಹೇಳ್ರಿ ಏನಾಯ್ತು ಅಂತ. ಏನಂತ ಹೇಳಿ ಮಾಲ, ಏನಾಯ್ತು ಅಂದ್ರೆ ಇಷ್ಟ ಆಯ್ತು ನೋಡು. ಓಹೋ, ಈ ಜಗಗಂಟಿ ಜಾನ್ಕಿ ಬಂದು ನಮ್ಮ ಮನೆಯವ್ರಿಗೆಲ್ಲ ಬೇಜಾರು ಮಾಡಿದಳ. ಈ ಮಾಲಾಶಿ ಏನು ಅಂತ ಒಂದು ಕೈ ತೋರಿಸ್ತೀನಿ ಈಗ. ಏನ್ ಜಾನ್ಕಿ ಆಂಟಿ, ಬೆಳಿಗ್ಗೆ ನಮ್ಮನೆ ಮುಂದೆ ಭಿಕ್ಷುಕರು ನಿಂತಾಗ ನಿಂತಿದ್ದೀರಾ? ಮಾಡಕ್ಕೇನು ಕೆಲಸ ಇಲ್ವೇನೋ ಮನೇಲಿ? ಓಹೋ ಹೋ ಹೋ, ಏನು ಇನ್ನೂ ಇವಳು ಬಂದೇ ಇಲ್ವಲ್ಲ ಅನ್ಕೊಂಡಿದ್ದೆ. ಇನ್ನೊಬ್ಳು ಮಿಸ್ ಆಗಿದೆ ನೋಡು ಕೇಳಕ್ಕೆ. ನಮ್ಗೇನು ಮಾಡಕ್ಕೆ ತುಂಬಾ ಕೆಲಸ ಇದೆ. ನಿಮ್ಮನೇಲಿ ಆಗ್ಬಾರ್ದೆಲ್ಲ ಆಗ್ತಾ ಇತ್ತಲ್ಲ, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಕೇಳ್ಕೊಂಡು ಹೋಗವ ಅಂತ ಬಂದೆ. ನಮ್ಮನೇಲಿ ಕಾಲಕ್ಕೆ ಏನೇನಾಗಬೇಕು ಎಲ್ಲ ಆಗ್ತಾ ಇದೆ. ಫಸ್ಟ್ ನಿನ್ ಮನೇಲಿ ನೋಡುವಾಗ. ನಮ್ಮನೇಲಿ ದೋಸೆ ತೂತದೆ, ನಿನ್ ಮನೇಲಿ ಕಾವಲಿನೇ ತೂತು. ಏ ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಏನ್ ಮಾತಾಡ್ತಾ ಇದೀಯ ನೀನು? ನನ್ನ ಮನೇಲಿ ಯಾರು ಊರವರೆಲ್ಲ ನಿಂತ್ಕೊಂಡು ನೋಡೋ ಅಂತದ್ದು ಏನೂ ಆಗಿಲ್ಲ ಕಣವ್ವ. ನಿಮ್ಮ ಮನೇಲಿ ಎಲ್ಲ ನಡೀತಾ ಇರೋದು. ನಿಮ್ಮ ಅತ್ತೆ ಬಸ್ರಿ ಆಗಿದಾವೆ ಅಂತಲ್ಲ, ಅದಕ್ಕೆ ನೋಡ್ಕೊಂಡು ಕೇಳ್ಕೊಂಡು ಮಾತಾಡ್ಸ್ಕೊಂಡು ಹೋಗುವ ಅಂತ ಬಂದಿದ್ದು. ನಮ್ಮತ್ತೆ ಬಸ್ರಿ ಆಗಿರೋ ವಿಚಾರ ಆ ಕಡೆ ಇರ್ಲಿ. ಎಲ್ಲಿ ನಿನ್ ಗಂಡ ಕುಳ್ಮಿನ್ರಿ? ನಿನ್ ಜೊತೆಗೆ ಬಂದೇ ಇಲ್ವಲ್ಲ? ಎಲ್ಲಿ ಹಿಂದೆ ಏನಾರು ನಿಂತಿದ್ದಾನ? ಕಾಣಿಸ್ತಾನೆ ಇಲ್ಲ. ಎಷ್ಟೇ ಧೈರ್ಯ ನಿನಗೆ? ನನ್ನ ಗಂಡನಿಗೆ ಕುಳ್ಮಿನ್ರಿ ಅಂತೀಯ? ನನ್ನ ಗಂಡನ ವಿಚಾರಕ್ಕೆ ಬಂದ್ರೆ ನಾ ಸುಮ್ಮನಿರಲ್ಲ ನೋಡು. ಹೌದಾ? ನಿನಗೆ ನಿನ್ ಗಂಡನ ವಿಚಾರಕ್ಕೆ ಬಂದ್ರೆ ಕೋಪ ಬಂದ್ಬಿಡುತ್ತೆ. ನಮ್ಗೆ ನಮ್ಮನೆಯವ್ರ ವಿಚಾರಕ್ಕೆ ಬಂದ್ರೆ ಕೋಪ ಬರಲ್ವಾ? ನೀನೇ ಅವಳು ನಮ್ಮನೆ ವಿಚಾರ ಮಾತಾಡಕ್ಕೆ ಬಂದು ಮನೆ ಬಾಗ್ಲ ಹತ್ರ ನಿಂತ್ಕೊಂಡು ಬೆಳಿಗ್ಗೆಯಿಂದ ಅವಳು ನಾಯಿ ಅರ್ತಂಗೆ ಅರ್ತಾ ಇದೆಯಲ್ಲ. ನಿನ್ಗೆ ಎಷ್ಟು ಧೈರ್ಯ ಹೇಳು? ನಿನ್ಗೆ ಯಾರ ಹತ್ರ ಅಧಿಕಾರ ಕೊಟ್ಟಿದ್ದು ನಮ್ಮನೆ ವಿಚಾರ ಮಾತಾಡಕ್ಕೆ? ನಮ್ಮ ಅತ್ತೆ ಬಗ್ಗೆ ನೀನ್ ಹೆಂಗೆ ಮಾತಾಡ್ತಾ ಇದೀಯಾ? ಹ್ಞೂ ಹಂಗೆ ಕೇಳು ಮಾಲ. ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥನೇ ಆಗ್ತಾಯಿಲ್ಲ. ಒಳ್ಳೆ ಬೀದಿಗೆಲ್ಲ ಕೇಳಂಗೆ ಕಿರುತ್ತಾ ಇದ್ದಾರೆ. ಹೌದ್ರಿ, ನಾಯಿ ಸ್ವಭಾವ ಏನೇಳಿ? ಅದು ಬೊಗ್ಳದೇನೆ. ಅದಕ್ಕೆ ನಮ್ಮ ಮನೆ ಮುಂದೆ ನಿಂತ್ಕೊಂಡು ಬಗಳ್ತಾ ಇರೋದು. ಓಹೋ, ಅತ್ತೆ ತಕ್ಕ ಸೊಸೆ ಬಿಡು. ನಾಚಿಕೆ ಆಗ್ಬೇಕು ನಿಂಗೆ. ನನ್ನೇನೆ ನಾಯಿ ಅನ್ನೋದು, ನೀನು ನಾಯಿ ತರ ಬಗಳ್ತಾ ಇರೋದು. ಅತ್ತೆ ಬಸ್ರಿ ಆಗಿದ್ರೆ ಸಪೋರ್ಟ್ ಮಾಡ್ಕೊ ಬಂದಿದೆ ಅಲ್ಲ, ನಿಂಗೆ ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಏ ಜಾನ್ಕಿ, ವಿಚಾರ ಏನು ಅಂತ ತಿಳ್ಕೊಳ್ದೆ ಬಾಯಿ ಬಂದ ಮಾತಾಡ್ಬೇಡ ಅಂತ ಅಷ್ಟೊತ್ತಿಂದ ಹೇಳ್ತಾ ಇದ್ದೀನಿ ನಿಂಗೆ. ಸುಮ್ಮನಿರಿ ಅತ್ತೆ, ನಾನು ಮಾತಾಡ್ತೀನಿ ಇವಳಿಗೆ. ಇವಳು ಬೇಕು ಅಂತಾನೆ ಮರ್ಯಾದೆ ತೆಗಿಯಕ್ಕೆ ಬಂದು ನಿಂತಿದ್ದಾಳೆ. ಒಳ್ಳೆಯವಳಾಗಿದೆ, ಒಳಗಡೆ ಬಂದು ಏನು ಎತ್ತ ಅಂತ ವಿಚಾರಿಸ್ತಿದ್ಲು. ಬೀದಿಲಿ ನಿಂತ್ಕೊಂಡು ರಂಪ ಮಾಡ್ದಾಳೆ ಅಂದ್ರೆ ಇವಳು ಬೇಕು ಅಂತಾನೆ ಮಾಡ್ತಿರೋದು. ಇಂಥವ್ರಿಗೆ ಇವ್ರ ಸ್ಟೈಲಲ್ಲೇ ಬುದ್ಧಿ ಕಲಿಸ್ಬೇಕು ಅತ್ತೆ. ನೀನೇನೆ ಬುದ್ಧಿ ಕಲ್ಸೋದು? ಎದೆ ಮಟ್ಟಕ್ಕೆ ಮಕ್ಕಳು ಬಂದಿದ್ರು ನಿಮ್ಮ ಅತ್ತೆ ಇವಾಗ ಬಸ್ರಿಯಾಗಿ ನಿಂತವಳಲ್ಲ, ಅವಳು ಬುದ್ಧಿ ಕಲ್ಸಿ ಹೋಗು. ಬಂದವಳೆ ನನ್ಗೆ ಹೇಳಕ್ಕೆ. ಏ ಜಾನ್ಕಿ, ಮಾತ್ನಾತು ಅಂದದ್ನೆ ಅಂತಿದೆಯಲ್ಲ. ನಿನ್ಗೊಂದು ವಿಷಯ ಗೊತ್ತಾ? ನಮ್ಮ ಅತ್ತೆ ಪ್ರೆಗ್ನೆಂಟೇ ಅಲ್ಲ. ಓ ಹೌದಾ? ಯಾರ ಕಿವಿಗೆ ಹೂ ಮುಡಿಸ್ತಾ ಇದೀಯಾ? ಇಡೀ ಊರಿಗೆಲ್ಲ ಗೊತ್ತಾಗಿದೆ. ಇವಾಗ ನೀನ್ ಹೇಳ್ಬಿಟ್ರೆ ನಾನು ನಂಬಿಡ್ತೀನ? ನೀನು ನಂಬಲೇಬೇಕು. ಯಾಕಂದ್ರೆ ಹೇಳ್ತಾ ಇರೋದು ಈ ಮನೆ ಸೊಸೆ ಮಾಲಾಶ್ರೀ. ಏನಾಯ್ತು ಅಂತ ಹೇಳ್ತೀನಿ ಕೇಳ್ಕೊ. ಇಷ್ಟಾಯ್ತು. ಹೌದಾ? ಇಷ್ಟೆಲ್ಲ ಆಯ್ತಾ? ಹೌದು, ಇಷ್ಟೇ ಆಗಿದ್ದು. ನಿನಗೆ ನಮ್ಮ ಅತ್ತೆ ಕಂಡ್ರೆ ಆಗಲ್ವಲ್ಲ, ಅದಕ್ಕೆ ಬೀದಿ ನಿಂತ್ಕೊಂಡು ರಂಪಾಟ ಮಾಡ್ತಾ ಇದೀಯಾ. ನಿಜವಾಗ್ಲೂ ನೀನು ನಮ್ಮ ಬೀದಿ ಒಳಗೆ ನಮ್ಮ ಅತ್ತೆ ಬೇಕಾಗಿರೋಳಾಗಿದ್ರೆ ಮನೆ ಒಳಗಡೆ ಬಂದು ಏನಾಯ್ತು ಶಾಂತಕ ಅಂತ ಕೇಳ್ತಿದ್ದೆ. ಈ ಥರ ಬೀದಿ ರಂಪ ಮಾಡಿದಾಗ ತಿಳ್ಕೊತೀವಿ ನಾವು ನೀವು ಯಾವ ಉದ್ದೇಶ ಇಟ್ಕೊಂಡು ಬಂದಿದೀಯಾ ಅಂತ. ಇನ್ನೊಂದ್ಸಲ ಮನೆ ಕಡೆ ತಲೆ ಹಾಕ್ಬಿಡ ಹೋಯ್ತಾ ಇರು.
ಕೋಪ ಮಾಡ್ಕೋಬೇಡ ಮಾಲಾಶ್ರೀ. ಶಾಂತಕ್ಕ, ಕಾರ್ತಿಕ್ ಕೋಪ ಮಾಡ್ಕೋಬೇಡಿ. ಊರಲ್ಲೆಲ್ಲ ಸುದ್ದಿ ಓಡಾಡ್ತಾ ಇತ್ತಲ್ಲ, ನಾನು ಇದನ್ನೇ ನಿಜ ಅಂತ ತಿಳ್ಕೊಬಿಟ್ಟೆ. ಮತ್ತೆ ಇನ್ನೊಂದೇನು ಗೊತ್ತಾ ಮಾಲಾಶ್ರೀ, ನಿನ್ನೆ ಶಾಂತಕ್ಕ ಪ್ರೆಗ್ನೆಂಟ್ ಅಂತ ನನ್ನ ಫೋನಲ್ಲಿ, ನಮ್ಮ ಯಜಮಾನ್ರ ಫೋನಲ್ಲಿ ಸ್ಟೇಟಸ್ ಹಾಕ್ಬಿಟ್ಟಿದ್ದೀರಲ್ಲ. ಏನು ಸ್ಟೇಟಸ್ ಹಾಕಿದೀಯಾ? ಹೌದು ಮಾಲಾಶ್ರೀ, ಎಲ್ಲ ಊರಲ್ಲೆಲ್ಲ ಇದನ್ನೇ ಮಾತಾಡ್ತಿದ್ರಲ್ಲ, ಅದಕ್ಕೆ ಹಾಕ್ಬಿಟ್ಟೆ. ಅಯ್ಯಯ್ಯೋ, ನೀವು ಸ್ಟೇಟಸ್ ಹಾಕ್ಬಿಟ್ರಿ ಅಂತ ನಮ್ಮ ಸ್ಟೇಟಸ್ ಏನು ಕಮ್ಮಿ ಆಗಲ್ಲ ಜಾನಕಿ ಆಂಟಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಈಗ ಸತ್ಯ ಏನು ಅಂತ ಗೊತ್ತಾಯ್ತಲ್ಲ, ಈಗ ಹೋಗಿ ನೆನ್ನೆ ಹಾಕಿದ್ದು ಸುಳ್ಳು, ಶಾಂತಕ ಪ್ರೆಗ್ನೆಂಟ್ ಅಲ್ಲ ಅಂತ ಇನ್ನೊಂದು ಸ್ಟೇಟಸ್ ಹಾಕ್ಬಿಡಿ ಅಷ್ಟೇ. ಓ ಹೌದಲ್ವಾ, ನೀನು ಹೇಳೋದು ಕರೆಕ್ಟು. ಈಗಲೇ ಹೋಗಿ ಚೇಂಜ್ ಮಾಡ್ತೀನಿ. ಹ್ಞೂ, ಈಗಲೇ ಹೋಗಿ ಚೇಂಜ್ ಮಾಡಿ ಆಂಟಿ. ಆಂಟಿ, ಮತ್ತೆ ಇನ್ನೊಂದು ವಿಷಯ, ಸುಮ್ಮನೆ ನಮ್ಮ ಮನೆಯವ್ರ ವಿಚಾರಗಳಿಗೆ ತಲೆ ಹಾಕ್ಬೇಡಿ. ನನಗೆ ಇಷ್ಟ ಆಗಲ್ಲ, ಯಾಕಂದ್ರೆ ನಮ್ಮ ಮನೆ ಮರ್ಯಾದೆ ನನಗೆ ಮುಖ್ಯ ಅಲ್ವಾ. ನಮ್ಮ ಮನೆ ಒಳಗಡೆ ಏನೇ ಗಾಸಿಪ್ ಇರಲಿ, ಜಗಳ ಇರಲಿ, ನಾವು ಸರಿ ಮಾಡ್ಕೋತೀವಿ. ಆದರೆ ಹೊರಗಡೆಯವ್ರ ವಿಚಾರ ಬಂದರೆ ನಾವೆಲ್ಲ ಒಂದೇ, ತಿಳ್ಕೊಬಿಡಿ. ತಾವೀಗ ದಯಮಾಡಿಸಿ ಹೋಗ್ಬೋದು. ಮಿಟಕ್ಲಾಡಿ ಎಷ್ಟು ಮಾತಾಡ್ತಾಳೆ ನೋಡು, ನಾನ್ ಸ್ಟಾಪ್ ಮಾತಾಡ್ತಾಳೆ. ನಾನೇನೋ ಅನ್ಕೊಂಡು ಬಂದೆ, ಇಲ್ಲೇನೋ ಆಯಿತು. ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ನಿಂತ್ಕೊಂಡ್ರೆ ಸುಮ್ಮನೆ ನನ್ನ ಮರ್ಯಾದೆ ತೆಗಿತಾಳೆ ಅವಳು. ಹೋಗ್ತೀನಿ ನಾನೀಗ. ಅತ್ತೆ, ನಾನು ಅವಳಿಗೆ ಸರಿಯಾಗಿ ಗ್ರಾಚಾರ ಬಿಡಿಸಿದ್ದೀನಿ, ಇನ್ನೇನು ಸಮಸ್ಯೆ ಆಗಲ್ಲ. ಬನ್ನಿ ಒಳಗಡೆ. ರೀ ಬನ್ನಿ ನೀವು ಒಳಗಡೆ ತಿಂಡಿಗೆ. ಈ ಮಾಲಾಶಿನ ಅರ್ಥನೇ ಮಾಡ್ಕೊಳಕ್ಕಾಯ್ತಾ ಇಲ್ವಲ್ಲ. ಮನೆ ಒಳಗಡೆ ನನಗೆ ಗೋಳಿಕೋತಾಳೆ, ಆದರೆ ಮನೆ ಹೊರಗಡೆ ಯಾರಾದರೂ ನಮ್ಮ ಫ್ಯಾಮಿಲಿ ಬಗ್ಗೆ, ನನ್ನ ಬಗ್ಗೆ ಏನಾದ್ರು ಅಂದರೆ ಅವ್ರಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ತಾಳೆ. ಇವಳು ಒಳ್ಳೆಯವಳು ಕೆಟ್ಟವಳು, ಏನು ಕಾಮಿಡಿನೋ ಸೀರಿಯಸ್ಸೋ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಉಫ್, ಈ ಗೋವಿಂದಣ್ಣ ಶಂಕರಿಗೆ ಹೇಳೋರಿಗೆ ಸಾಕಾಗೋಯ್ತು. ಯಪ್ಪ. ಶಾಂತಾ, ಶಾಂತಾ. ಓ ಮ್ಯಾಗಿ, ಎಷ್ಟೊತ್ತಲ್ಲಿ ಬಂದೆ? ಎಷ್ಟೊತ್ತಲ್ಲಿ ಬರಬೇಕು ಅಷ್ಟೊತ್ತಲ್ಲೇ ಬಂದೇ ಬಿಡಿ, ಅದೆಲ್ಲ ನಿಮ್ಗ್ಯಾಕೆ? ಮ್ಯಾಗಿ, ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಯಾರೇನಂದ್ರು, ಏನಾಯ್ತು? ಯಾರು ಏನು ಅಂದಿಲ್ಲ ಯಜಮಾನ್ರೆ, ಎಲ್ಲ ನಿಮ್ಮಿಂದನೇ ಆಗಿರೋದು. ನನಗೆ ನಿಮ್ಮನ್ನ ಮಾತಾಡ್ಸೋಕ್ಕೆ ಇಷ್ಟ ಇಲ್ಲ, ಮಿಸ್ ಆಗಿ ಎದುರುಗಡೆ ಸಿಕ್ಬಿಟ್ರಿ ಅಷ್ಟೇ. ಯಾಕೆ ಮ್ಯಾಗಿ ಏನೇನೋ ಮಾತಾಡ್ತಾ ಇದೀಯಾ? ನಾನು ನೋಡಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ದೆ. ನೀನು ಯಜಮಾನ್ರೇ ಯಜಮಾನ್ರಿ ಅಂತ ನಾನು ಕೇಳಿದ್ದೆಲ್ಲ ತಂದ್ಕೊಡ್ತಾ ಇದ್ದೆ. ಏನಾಯ್ತು ನಿನ್ಗೆ ಊರಿಗೆ ಹೋಗಿ ಬಂದ್ಮೇಲೆ? ನಾನು ನಿಮ್ಮನ್ನ ಒಳ್ಳೆಯವರು ಅನ್ಕೊಂಡಿದ್ದೆ, ಅದಕ್ಕೆ ಎಲ್ಲಾನು ತಂದ್ಕೊಡ್ತಾ ಇದ್ದೆ. ನಾನು ಊರಿಗೆ ಹೋಗಿ ಬರೋವ್ರಿಗೆ ಮಾಡಬಾರ್ದೆಲ್ಲ ಮಾಡಿದ್ದೀರಲ್ಲ, ನನಗೆ ನಾಚಿಕೆ ಆಗ್ತಿದೆ. ಏನು ಗೊತ್ತಿಲ್ದಂಗೆ ಹೆಂಗ್ ಮಾತಾಡ್ತೀರ ನೀವೆಲ್ಲ? ಏನ್ ಮಾತಾಡ್ತಾ ಇದೀಯ ನೀನು? ಈ ಥರ ಒಗ್ಟಾಗಿ ಮಾತಾಡಿದ್ರೆ ನನ್ಗೇನು ಗೊತ್ತಾಗುತ್ತೆ? ನೀನು ಹೋಗುವಾಗ ಮನೆ ಹೆಂಗಿತ್ತೋ ಈಗ ನೀನು ಬಂದಾಗ್ಲೂ ಹಂಗೆ ಇದೆ, ಏನು ಚೇಂಜ್ ಆಗಿಲ್ಲ. ಯಜಮಾನ್ರೆ, ಸುಮ್ಮನೆ ನಾಟಕ ಮಾಡಬೇಡಿ. ನೋಡು ಮ್ಯಾಗಿ, ಈಗಲೇ ಸುಸ್ತಾಗಿ ಬಂದಿದ್ದೀನಿ, ಸುಮ್ಮನೆ ನನ್ನ ತಲೆ ತಿನ್ಬೇಡ. ಅದೇನು ಹೇಳಂಗಿದ್ರೆ ಹೇಳು, ಇಲ್ಲ ಅಂದರೆ ನಾನು ಹೋಯ್ತೀನಿ, ದಾರಿ ಬಿಡು. ಯಜಮಾನ್ರೆ, ನಿಮ್ಮ ಅಪ್ಪ ಆಗ್ತಾ ಇದ್ದೀರಲ್ಲ, ಆ ವಿಷಯ ಕೇಳ್ದಾಗಿಂದ ನನಗೆ ಮೈಯೆಲ್ಲ ಉರಿದೋಗ್ತಾ ಇದೆ. ಏನು ಏನು ಅಂತ ಕೇಳ್ತಿದ್ದೀರಲ್ಲ, ಇದನ್ನೆಲ್ಲ ನನ್ನ ಬಾಯಲ್ಲಿ ಹೇಳ್ಬೇಕು ನೋಡಿ. ಏನು? ಇದನ್ನೆಲ್ಲ ನಿಂಗೆ ಯಾರು ಹೇಳಿದ್ರು? ಓ, ನೀವು ಮಾತಾಡ್ತಾ ಇರೋದು ನೋಡಿದ್ರೆ ಇದು ಸತ್ಯ ಅಂತ ಆಯ್ತು. ಯಾರು ಹೇಳ್ಬೇಕು? ಮನೆಯಲ್ಲಿ ಬಂದಾಗಿಂದ ಇದೇ ನಡೀತಾ ಇದೆ. ನನಗೆ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಈಗ ನಿಮ್ಮ ಬಾಯಲ್ಲೇ ಬಂತಲ್ಲ ಬಿಡಿ ನಿಜ ಅಂತ. ಅಯ್ಯೋ ಮ್ಯಾಗಿ, ಅದು ಆ ಥರ ಅಲ್ಲ, ನೀ ತಪ್ಪು ತಿಳ್ಕೊಂಡಿದ್ಯಾ? ಹೌದು ಯಜಮಾನ್ರೆ, ಇಲ್ಲಿವರೆಗೆ ತಪ್ಪು ತಿಳ್ಕೊಂಡಿದ್ದೆ, ಇವಾಗ ಏನು ಅಂತ ಸರಿಯಾಗಿ ಅರ್ಥ ಆಯ್ತು. ಅಲ್ಲ, ನಿಮಗೂ ಅಮ್ಮನವ್ರಿಗೂ ನಾಚಿಕೆ ಆಗಲ್ವಾ? ಇದನ್ನ ಸರಿ ಸರಿ ಅಂತ ವಾದ ಮಾಡ್ತಿದ್ದೀರಲ್ಲ ನಿಂತ್ಕೊಂಡು. ಏನ್ರಿ ಅದು, ಮ್ಯಾಗಿ ಜೊತೆ ಏನು ವಾದ ಮಾಡ್ತಾ ಇದ್ದೀರಾ? ಅಯ್ಯೋ ಶಾಂತ, ಬಂದ ನೀನು ಒಳ್ಳೆ ಟೈಮ್ಗೆ ಬಂದೆ ನೋಡು. ಇವ್ಳಿಗೆ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಶಾಂತ, ನೀವು ಅಪ್ಪ ಆಗ್ತಾ ಇದ್ದೀರಾ, ಹೆಂಗಿದೆಲ್ಲ ಸಾಧ್ಯ, ಹಂಗೆ ಹಿಂಗೆ ಅಂತ ನಂಗೆ ಜಗಳ ಮಾಡ್ತಾವಳೆ. ಅಯ್ಯೋ ಅಯ್ಯೋ, ಏನ್ರಿ ಇದು, ಮುಗಿತಾನೆ ಇಲ್ವಲ್ರಿ ಇದು ಪ್ರೆಗ್ನೆಂಟ್ ಪುರಾಣ? ಎಲ್ಲಿ ಮುಗಿಯುತ್ತೆ ಅಮ್ಮನವ್ರೆ? ಈ ವಯಸ್ಸಲ್ಲಿ ಮಾಡಬಾರ್ದು ಮಾಡಿದ್ದೀರಲ್ಲ, ಇನ್ನು ಎಲ್ಲೆಲ್ಲಿಗೆ ಹೋಗಿ ಮುಟ್ಟುತ್ತಾ ಇದು. ನನಗಂತೂ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಲ್ಲ, ನಾನು ಹೋಗ್ತೀನಿ. ಏ ಮ್ಯಾಗಿ, ಒಂದು ನಿಮಿಷ ನಿಂತ್ಕೋ. ನಿಂತ್ಕೋ ಮ್ಯಾಗಿ, ನನಗೆ ಅಡುಗೆ ಮನೆಯಲ್ಲಿ ಕೆಲಸ ಇದೆ, ನಾನು ಹೋಗ್ತೀನಿ. ಬೆಳಿಗ್ಗೆ ಊರಿಂದ ಬಂದಾಗಿಂದ ನಿಮ್ಮ ವಿಚಾರಗಳನ್ನ ಕೇಳಿ ಕೇಳಿ ತಲೆ ಕೆಟ್ಟೋಗಿದೆ. ನನಗೇನು ಇಲ್ಲ ನಿಮ್ಮ ಹತ್ರ ಕೇಳೋದು. ಏನ್ರಿ ಇದು, ಒಬ್ರಾದ್ಮೇಲೆ ಒಬ್ರು ಈ ವಿಚಾರನ ಬಿಡ್ತಾನೆ ಇಲ್ವಲ್ಲ? ಇವ್ರಿಗೆಲ್ಲ ಹೆಂಗೆ ನಾನು ಅರ್ಥ ಮಾಡಿಸೋದು ಅಂತ ನಂಗಂತೂ ಗೊತ್ತಾಗ್ತಾ ಇಲ್ಲ ರೀ. ನನಗಂತೂ ಕೂತ್ರೆ ನಿಂತ್ರೆ ನನ್ನ ಮರ್ಯಾದೆ ಎಲ್ಲ ಕಡೆ ಹೋಗ್ತಿದೆ ರೀ. ಇದಕ್ಕೇನಾದ್ರು ನೀವೇ ಪರಿಹಾರ ಹುಡುಕ್ಬೇಕು. ಹೌದು ಶಾಂತ, ಇದನ್ನ ಬೇಗ ನಾವು ಬಗೆಹರಿಸಲಿಲ್ಲ ಅಂದ್ರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ.
ಒಂದು ಕೆಲಸ ಮಾಡೋಣ, ನಾಳೆ ನಿನ್ನ ಗೆಳತಿರು ಮತ್ತು ನನ್ನ ಫ್ರೆಂಡ್ಸು ಮನೆಯವರು ಎಲ್ಲರನ್ನೂ ಒಂದು ಕಡೆ ಸೇರಿಸ್ಬಿಟ್ಟು ಸತ್ಯ ಏನು ಅಂತ ಹೇಳ್ಬಿಟ್ಟು ಇದನ್ನು ಇಲ್ಲಿಗೆ ಮುಗಿಸೋಣ. ಸುಮ್ಮನಿರು, ನೀನೇನು ತಲೆ ಕೆಡ್ಸ್ಕೊಬೇಡ ಶಾಂತ, ನೀನು ಆರಾಮಾಗಿರು, ನಾನಿದ್ದೀನಿ. ಹೂರಿ, ಕೃಷ್ಣನು ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಕಾರ್ತಿ ಮಾತಾಡ್ತಾನೆ, ಅವನಿಗೆಲ್ಲ ಗೊತ್ತಿದೆ. ಆದ್ರೂ ನನಗೆ ಅವನ ಮುಖ ತೋರ್ಸಕ್ ಆಯ್ತಾ ಇಲ್ಲ ರೀ. ಅಯ್ಯೋ, ಬೇಗ ಇದೆಲ್ಲ ಮುಗಿದ್ರೆ ಸಾಕು ನನಗೆ. ಆದ್ರೆ ನಮ್ಮ ಮಾಲಾಶ್ರೀ ಒಂದ್ ಕಡೆ ಸಪೋರ್ಟ್ ಮಾಡ್ತಾಳೆ, ಒಂದ್ ಕಡೆ ಸಪೋರ್ಟ್ ಮಾಡಲ್ಲ. ಹಾ, ಹೌದು ಶಾಂತ, ನನಗೂ ಈ ಥರ ಬಂದು ಎಲ್ಲರೂ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಕೊಡೋದು ಅಂತ ಗೊತ್ತಾಗಲ್ಲ ಶಾಂತ. ಹಾಂ, ನೀನೇನು ತಲೆ ಕೆಡ್ಸ್ಕೊಬೇಡ. ನಾಳೆ ಎಲ್ಲರನ್ನೂ ನಮ್ಮ ಮನೆಗೆ ಸೇರಿಸ್ಬಿಟ್ಟು ನಮ್ಮ ಅಪ್ಪಯ್ಯ ಇದ್ದಾರಲ್ಲ ಅವ್ರಿಗೂ ನಿಜ ಏನು ಅಂತ ಅರ್ಥ ಮಾಡಿಸಿ, ಎಲ್ಲರಿಗೂ ಅರ್ಥ ಮಾಡಿಸಿ ಈ ವಿಚಾರನ ಇಲ್ಲಿಗೆ ಮುಗಿಸೋಣ. ನೀನು ಆರಾಮಾಗಿರು ಶಾಂತ, ತಲೆ ಕೆಡ್ಸ್ಕೊಬೇಡ. ಹಾಗಾದ್ರೆ ಎಲ್ಲ ಸರಿ ಹೋಗುತ್ತೆ ಅಂತೀರಾ? ಹೌದು ಶಾಂತ, ಈಗ ನೆಮ್ಮದಿಯಾಗಿ ಮಲ್ಕೋ ಹೋಗು, ಬೆಳಿಗ್ಗೆ ಎಲ್ಲ ಕ್ಲಿಯರ್ ಮಾಡ್ತೀನಿ ನಾನು. ಸರಿ ರೀ. ನಮಸ್ಕಾರ ವೀಕ್ಷಕರೇ, ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.